ನಿಮ್ಮ ಹೆಸರು ಹೇಳಮ್ಮ? ವಸಂತ ಸರ್. ಎಷ್ಟು ಏಜ್ ನಿಮ್ಮದು? ನಂಗೆ 43 ಸರ್. ಯಾವ ಊರು? ಗಂಗಂಡನಹಳ್ಳಿ ಅಂತ ಸರ್. ಓಕೆ, ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾನು PU ಬೋರ್ಡಲ್ಲಿ ಕೆಲಸ ಮಾಡ್ತೀನಿ ಸರ್. ವೆರಿ ಗುಡ್. ಸೊ ನಿಮಗೆ ಏನು ಕ್ರಾನಿಕ್ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಮು ಎಲ್ಲ ಇತ್ತು, ಏನೇನು ಪ್ರಾಬ್ಲಮ್ ಇತ್ತು ಮಿರಾಕಲ್ ಡ್ರಿಂಕ್ಸ್ ತಗೊಳ್ದಿದ್ದಕ್ಕೆ ಮುಂಚೆ? ಸರ್ ನನಗೆ 2009ರಿಂದ ಯೂರಿನಲ್ಲಿ ಪೊಟ್ಯಾಸಿಯಂ ಲಾಸ್ ಆಗ್ತಾ ಇತ್ತು. ನಾನು ಅದಕ್ಕೆ 2009ರಿಂದನೂ ಮೆಡಿಸಿನ್ ತಗೋತಿದ್ದೆ ಸರ್. ಮೆಡಿಸಿನ್ ತಿಂದು ನನಗೆ ತುಂಬ ಎರಡೂ ಕಡೆ ಕಿಡ್ನಿ ತುಂಬ ಸ್ಟೋನ್ಸ್ ಆಗ್ಬಿಟ್ಟಿತ್ತು. ಸ್ಕ್ಯಾನಿಂಗ್ ಮಾಡಿಸಿದಾಗ ತುಂಬ ಹೆವಿ ಸ್ಟೋನ್ಸ್ ಇದೆ ಅಂದರು. ಎರಡೂ ಸೈಡ್ ತುಂಬ ಪೇಯ್ನ್ ಬಂತು. ಪೇಯ್ನ್ ಬಂದಾಗ ನಾನು ನಮ್ಮ ಮೇಡಮ್ ಒಬ್ರು ಹೇಳಿದ್ರು, ಇಲ್ಲಿ ಮಿರಾಕಲ್ ಡ್ರಿಂಕ್ಸ್ ಅಲ್ಲಿ ಹೋಗಿ ಒಂದ್ಸಲ ತೋರಿಸಿ ಅಂತ, ನಮ್ಮ ಜಾಯಿಂಟ್ ಡೈರೆಕ್ಟ್ರು. ನಾನು ಇಲ್ಲಿಗೆ ಬಂದಾಗ ನನಗೆ ಯಾವಾಗ ಬಂದ್ರಿ? ನಾನು ಜೂನ್ 13ಕ್ಕೆ ಬಂದೆ ಸರ್. ಅಂದರೆ ಈ 2023 ಜೂನ್ 13ಕ್ಕೆ ಇಲ್ಲಿಗೆ ಬಂದೆ. ಅಷ್ಟು ವರ್ಷದಿಂದ ನೀವು ಸಫರ್ ಪಡ್ತಾ ಇದ್ರಿ? ಸರ್ ತುಂಬ ಮೆಡಿಸಿನ್ ತಿಂತಿದ್ದೆ ಸರ್. ತುಂಬ ಕಷ್ಟ ಆಗ್ತಿತ್ತು, ತುಂಬ ಸುಸ್ತಾಗ್ತಿತ್ತು ನನಗೆ. ನಾನು ಇಲ್ಲಿಗೆ ಬಂದಾಗ ನನಗೆ 5 ಡೇಸಲ್ಲಿ ನಿಮ್ಗೆ ಸ್ಟೋನ್ಸ್ ಎಲ್ಲ ಹೋಗುತ್ತೆ ಅಂತ ಟ್ರೀಟ್ಮೆಂಟ್ ಮೆಡಿಸಿನ್ ಕೊಟ್ಟರು ಸರ್ ರಾಜು ಸರ್. ನಂಗೆ ಮೆಡಿಸಿನ್ 5 ಡೇಸಲ್ಲಿ ಅಂತ ಹೇಳಿದ್ರು. ನಂಗೆ 3 ಡೇಸ್ಗೆ ತುಂಬ ಸ್ಟೋನ್ಸ್ ಬಂತು ಸರ್. ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ತುಂಬ ಸ್ಟೋನ್ಸ್ ಬಂತು. ನಾನು ಅದೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೀನಿ ಸರ್. ಮತ್ತೆ ಇನ್ನೂ 2 ಡೇಸ್ ಆದಮೇಲೆ ಮತ್ತೆ ಇನ್ನೂ ಒಂದಷ್ಟು ಸ್ಟೋನ್ಸ್ ಬಂತು. ಸುಮಾರು 30-40 ತನಕ ಇದೆ ಸರ್ ಸ್ಟೋನ್ಸ್ ನನ್ನ ಹತ್ರ. ಸೊ ಆಮೇಲೆ ಪೇಯ್ನ್ ಎಷ್ಟು ದಿನ ಕೊಟ್ಟೋಯ್ತು? ನನಗೆ 3 ಡೇಸ್ಗೆ ಹೊಟ್ಟೋಯ್ತು ಸರ್. ಪೇಯ್ನು ಹೊಟ್ಟೋಯ್ತು. ಮತ್ತೆ ತುಂಬ ಚಳಿ ಜ್ವರ ಇತ್ತು, ಅದು ಹೊಟ್ಟೋಯ್ತು ಸರ್. ಚಳಿ ಜ್ವರ ಇತ್ತು, ಪೇಯ್ನು ಹೊಟ್ಟೋಯ್ತು. ಮತ್ತೆ ನನಗೆ ಯಾವಾಗೂ ನನಗೆ ಪೊಟ್ಯಾಷಿಯಂ ಲಾಸ್ ಆಗೋದ್ರಿಂದ ಬಾಯಿ ಯಾವಾಗೋ ಡ್ರೈ ಆಗ್ತಾನೆ ಇತ್ತು. ಪದೇ ನೀರು ಕುಡಿತಾನೆ ಇರಬೇಕಿತ್ತು. ನಂಗೆ ಡ್ರೈ ಆಗೋದು ಕಡಿಮೆ ಆಗೋಯ್ತು ಸರ್. ಕಡಿಮೆ ಆಯಿತು. ಮತ್ತೆ ತುಂಬ ಸುಸ್ತಾಗೋದು, ಡ್ಯೂಟಿಯಿಂದ ಬಂದ ತಕ್ಷಣ ಮಲ್ಕೋಬೇಕು ಅನ್ಸೋದು. ನಂಗೆ ಸುಸ್ತು ಕಡಿಮೆ ಆಯಿತು ಸರ್. ನಂಗೆ ತುಂಬ ಖುಷಿ ಆಯಿತು ಸರ್ ಈ ಮೆಡಿಸಿನ್ ತಗೊಂಡು. ಬರೀ 1 ತಿಂಗಳಿಗೆಲ್ಲ ಇದು? ಹಾಂ ಸರ್, ಇನ್ನೂ 1 ತಿಂಗಳು ಆಗಿಲ್ಲ ಸರ್. ನಂಗೆ 10 ಡೇಸು 1 ವೀಕಲ್ಲೇ ನನಗೆ ತುಂಬ ಒಳ್ಳೇದು ಅನಿಸ್ತು. ಈಗ ಟೋಟಲ್ 20 ಡೇಸ್ ಆಗಿದೆ ತಗೊಂಡಿದ್ದವರೆಗೆ? 20 ಡೇಸ್ ಆಗಿದೆ ಸರ್. ಓಕೆ ನಮ್ಮ, ಇಟ್ಸ್ ವೆರಿ ಗುಡ್ ರಿಸಲ್ಟ್. ನಮ್ಗೆ ಖುಷಿ ಆಯಿತು. ಆಮೇಲೆ ನೀವು ಬಾಳೆದಿನ ರಸ ತಗೊಳ್ತಾ ಇದ್ರಾ? ಏನೇನು ತಗೊಳ್ತಾ ಇದ್ರಿ? ನಾವು ಹೇಳ್ದಂಗೆ ಏನೇನು ಅಗಸೆ ಬೀಜ ತಗೊಳ್ತಾ ಇದ್ರ? ಅದು ತಗೋತಾ ಇದ್ದೀನಿ, ಒಂದಿನ ಮಿಸ್ ಮಾಡಿಲ್ಲ ಸರ್. ಅಗಸೆ ಬೀಜದ್ದು ಎಷ್ಟು 2 ಸರಿ ತಗೊಳ್ತಾ ಇದ್ರ? ಬೆಳಗ್ಗೆ ಸಂಜೆ ತಗೋತೀನಿ ಸರ್, ಖಾಲಿ ಹೊಟ್ಟೆಲಿ. ಮತ್ತೆ ಔಷಧಿ ತಗೊಳ್ತಾ ಇದ್ರಿ? ಬೆಳ್ಳುಳ್ಳಿ ಶುಂಠಿ ಅದು ತಗೋತಾ ಇದ್ದೀನಿ ಸರ್. ಮತ್ತೆ ಇದು ಬಾಳೆದಿನ ರಸ ಇಲ್ಲ? ಬಾಳೆದಿನ ನನಗೆ ಸಿಗ್ಲಿಲ್ಲ. ಇದು ಆಮೇಲೆ ಹಸಿ ತರಕಾರಿ ಜ್ಯೂಸ್? ತರಕಾರಿ ತಗೋತಾ ಇದ್ದೀನಿ. ಮತ್ತೆ ಫಿಶ್ ನೀವು ಹೇಳ್ದಂಗೆ ಅಬೇಲ್ ಬೇಯಿಸ್ಕೊಂಡು ಫಿಶ್ ತಿಂತಾ ಇದ್ದೀನಿ. ಚಿಕನ್ ನೀವು ಹೇಳಿದ ತರ ಮಸಾಲೆ ಐಟಮ್ ಏನು ತಿಂತಿಲ್ಲ. ನೀವು ಹೇಳ್ದಂಗೆ ಅಬೇಲ್ ಬೇಯಿಸ್ಕೊಂಡು. ಅಂದ್ರೆ ಇಂಪಾರ್ಟೆಂಟ್ ನೀವು ಔಷಧಿನೇ ಔಷಧಿ ತಗೊಂಡಿರೋದು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು.